ಲೋಕಸಭೆ ಸಂಸತ್ ಅಧಿವೇಶನಕ್ಕೆ ಇಂದು ಕೊನೆ ದಿನದ ಅಧಿವೇಶನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಾತು. ರಾಮ ಮಂದಿರ ಉದ್ಘಾಟನೆಯ ನಿಮಿತ್ತ ವಂದನಾ ನಿರ್ಣಯ ಇದೆ. ಇವತ್ತು ಸಂಜೆ 5 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಮಹತ್ವದ ಘೋಷಣೆಯನ್ನೇನಾದರೂ ಮಾಡ್ತಾರಾ? ಬಿಜೆಪಿ ಸದಸ್ಯರಿಗೆ ಕಡ್ಡಾಯ ಹಾಜರಾಗುವಂತೆ ವಿಪ್ ಜಾರಿ ಮಾಡಿದ್ದಾರೆ. ಇಂದು ಸಂಜೆ 5 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಭಾಷಣವನ್ನ ಮಾಡಲಿದ್ದಾರೆ. ಮಹತ್ವದ ಘೋಷಣೆ ಏನಾದರೂ ಮಾಡ್ತಾರಾ ಎನ್ನುವ ಕುತೂಹಲ ಇದೆ. ಬಿಜೆಪಿ ಸದಸ್ಯರಿಗೆ ಈಗಾಗಲೇ ಕಡ್ಡಾಯ ಹಾಜರಿರುವಂತೆ ವಿಪ್ ಜಾರಿ ಮಾಡಲಾಗಿದೆ. ರಾಮ ಮಂದಿರ ಸಾಕಾರ ಕುರಿತು ಚರ್ಚೆ, ವಂದನಾ ನಿರ್ಣಯ. ರಾಮ ಮಂದಿರ ನಿರ್ಮಾಣ ಕಾರಣಕರ್ತರಿಗೆ ಸನ್ಮಾನ ಮಾಡುವ ಸಾಧ್ಯತೆ ಇದೆ. 17ನೇ ಲೋಕಸಭೆ ಅಧಿವೇಶನದ ಕೊನೆ ದಿನದ ಅಧಿವೇಶನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮಾತಿದೆ. ಲೋಕಸಭೆ ಹಾಗೂ ರಾಜ್ಯಸಭೆಯ ಕಲಾಪಕ್ಕೆ ಕಡ್ಡಾಯವಾಗಿ ಹಾಜರಾಗಬೇಕು ಅಂತ ಬಿಜೆಪಿಯ ಉಭಯ ಸದನಗಳ ಸದಸ್ಯರಿಗೆ ವಿಪ್ ಜಾರಿ ಮಾಡಲಾಗಿದೆ. ನಿನ್ನೆನೇ ಅಧಿವೇಶನ ಮುಗಿಬೇಕಿತ್ತು, ಆದರೆ 1 ದಿನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಹಾಗಾದರೆ ಏನು ಮಾತನಾಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ? ಏನಾದರೂ ಮಹತ್ವದ ಘೋಷಣೆ ಆಗತ್ತಾ ಅನ್ನುವಂತಹ ಕುತೂಹಲ ಇದೆ. ಈ ಬಗ್ಗೆ ಚರ್ಚೆಯೂ ಕೂಡ ಆಗ್ತಾ ಇರುವಂಥದ್ದು. ಲೋಕಸಭಾ ಚುನಾವಣೆಯ ಮೊದಲು ಮೋದಿ ಸರ್ಕಾರದ 2ನೇ ಅವಧಿಯ ಕೊನೆಯ ಅಧಿವೇಶನ ಇದಾಗಿದೆ. ಇನ್ನು ರಾಮ ಮಂದಿರದ ಬಗ್ಗೆ ಹಾಡಿ ಹೊಗಳಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು. ರಾಜ್ಯಸಭೆಯಲ್ಲಿ ದೇವೇಗೌಡರ ಮಾತು, ರಾಮ ಮಂದಿರ ನಿರ್ಮಾಣ ಆಗಿರೋದು ದೇಶಕ್ಕೆ ಹೆಮ್ಮೆ ಅಂತ ಹೇಳಿದ್ದಾರೆ. ರಾಮ ಮಂದಿರ ಉದ್ಘಾಟನೆಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ರಾಮ ಮಂದಿರ ಉದ್ಘಾಟನೆಗೆ ನನ್ನ ಪತ್ನಿಯ ಜೊತೆ ಹೋಗಿದ್ದೆ. ಅಭೂತಪೂರ್ವ ಕ್ಷಣಕ್ಕೆ ನಾನು ಸಾಕ್ಷಿಯಾಗಿದ್ದೇನೆ. ಭವ್ಯ ಮಂದಿರ ಮುಂದಿನ ಪೀಳಿಗೆಗೂ ಕೂಡ ಸಾಕ್ಷಿಯಾಗಲಿದೆ. ರಾಮ ಮಂದಿರ ನಿರ್ಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದಗಳು. ಮಂದಿರ ನಿರ್ಮಾಣಕ್ಕೆ ಮೋದಿ ತುಂಬಾ ಶ್ರಮಿಸಿದ್ದಾರೆ ಅಂತ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು. Lok Sabha whole day is going to be discussed on Ram temple issue. Prime Minister is going to answer in the evening. According to both attended the consecration of the Lord Rama temple in Ayodhya. It was a great moment of personal joy and devotion for me, like it was to millions of Indians. Ayodhya Ram was existed in our hearts and mind is an image that our ancestors and elders have permanently created. Lord Rama is a symbol of righteousness. He is a symbol of love and graciousness. He is a man who followed Dharma and Raj Dharma. He was a very accommodative and reflective. It is these values enshrined in Lord Rama that draw Mahatma Gandhi to him. Drew Mahatma Gandhi to him. He was Gandhiji. It was Gandhiji who made Lord Rama a symbol of a great virtue. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.